ನಟ ಯಶ್ ತಾಯಿ ಪುಷ್ಪ ನಿವಾಸದ ಬಳಿ ಅಕ್ರಮ ಕಾಂಪೌಂಡ್ ತೆರವು. ಹಾಸನದ ವಿದ್ಯಾನಗರದಲ್ಲಿ ನ್ಯಾಯಾಲಯದ ಆದೇಶದಂತೆ ಕಾರ್ಯಾಚರಣೆ ಮಾಡಲಾಗಿದೆ. ಖ್ಯಾತ ಸ್ಯಾಂಡಲ್ವುಡ್ ನಟ ಯಶ್ ತಾಯಿ ಪುಷ್ಪ ಅವರ ಹಾಸನದ ನಿವಾಸ ಈಗ ಸುದ್ದಿಯ ಕೇಂದ್ರ ಬಿಂದುವಾಗಿದೆ. ಲಕ್ಷ್ಮಮ್ಮ ಎಂಬುವರ ಸ್ವತಃ ಜಾಗವನ್ನು ಅಕ್ರಮವಾಗಿ ಆವರಿಸಿಕೊಂಡು ನಿರ್ಮಿಸಲಾಗಿದ್ದಂಥ ಕಾಂಪೌಂಡ್ ಅನ್ನು ಶುಕ್ರವಾರ ಬೆಳಗ್ಗೆ ನೆಲಸಮಗೊಳಿಸಲಾಗಿದೆ. ವಿದ್ಯಾನಗರದ ನಿವಾಸದ ಪಕ್ಕದಲ್ಲಿದ್ದ ಸುಮಾರು 1500 ಚದರ ಅಡಿ ಜಾಗವನ್ನು ಅಕ್ರಮವಾಗಿ ಕಬಳಿಸಿ ಕಾಂಪೌಂಡ್ ನಿರ್ಮಿಸಲಾಗಿದೆ ಅಂತ ಆರೋಪ ಕೇಳಿ ಬಂದಿತ್ತು. ಈ ಜಾಗದ ಮೂಲ ಮಾಲೀಕರಾದಂಥ ಲಕ್ಷ್ಮಮ್ಮ ಪರವಾಗಿ ಜಿಪಿಎ ಹೋಲ್ಡರ್ ದೇವರಾಜು ಸುದೀರ್ಘ ಕಾನೂನು ಹೋರಾಟ ನಡೆಸಿದ್ರು. ನ್ಯಾಯಾಲಯದ ಒಂದು ಸ್ಪಷ್ಟ ಆದೇಶದ ಮೇರೆಗೆ ಇಂದು ಬೆಳಗ್ಗೆ ಜೆಸಿಬಿ ಮೂಲಕ ಅಕ್ರಮ ಒಂದು ಕಾಂಪೌಂಡ್ ಅನ್ನು ತೆರವು ಮಾಡಲಾಗಿದೆ. ಇದು ಲಕ್ಷ್ಮಮ್ಮ ಅವರಿಗೆ ಸೇರಿದ ಸ್ವತಃ ಜಾಗ ಆಗಿದ್ದು ಕಾನೂನು ಬಾಹಿರವಾಗಿ ಕಾಂಪೌಂಡ್ ನಿರ್ಮಿಸಲಾಗಿತ್ತು. ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ಅದರಂತೆ ಇಂದು ತೆರವು ಕಾರ್ಯಾಚರಣೆ ನಡೆದಿದ್ದು, ನಟ ಯಶ್ ಕುಟುಂಬಕ್ಕೆ ಸಂಬಂಧಪಟ್ಟಂತ ಪ್ರಕರಣವಾಗಿದ್ದರಿಂದಾಗಿ ಸ್ಥಳದಲ್ಲಿ ಸಾರ್ವಜನಿಕರ ಜಮಾವಣೆ ಕಂಡು ಬಂದಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ತೆರವು ಕಾರ್ಯ ಪೂರ್ಣಗೊಂಡಿದೆ. ಅದೇ ಸರ್, ಏನಿಲ್ಲ, ಅದು ಪಕ್ಕ ಇದೆ ಪೇಪರ್, ಗೊತ್ತಾಯ್ತಾ? ಪೇಪರ್ ಪಕ್ಕ ಇದೆ. ನಮ್ಮವರೇ ಹಾಸನ್ನವರೇ, ಅವರು ಹುಡುಗ ಅಮೆರಿಕದಲ್ಲಿದ್ರು, ಅವ್ರು ಎಷ್ಟ್ಗೆ ಕೊಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಕೊಟ್ರು. ಬಟ್ ನಾವ್ ತಗೊಂಡ್ 6-7 ವರ್ಷ ಆಯ್ತು. ಕಾಂಪೌಂಡ್ ಹಾಕೋಗ್ಲು ನಮ್ದು ಅಂತ ಹೇಳ್ತಾ ಇದ್ರು. ನಿನ್ನ ಹತ್ರ ಏನಿದೆ ತಗೋಬಾಪ ಅಂದ್ವಿ, ಅವ್ನ್ ಬರ್ಲಿಲ್ಲ. ಬಟ್ ನಾವು ಮತ್ತೆ ಹಿಂಗೆಲ್ಲ ಮಾತಾಡ್ತಿದ್ದಾನಲ್ಲ ಅಂತ ಲಾಯರ್ಗೆ ಹೇಳಿಕ್ಕೆ ಒಂದು ಕೋರ್ಟಿಂದ ಒಂದು ಕ್ಲಿಯರೆನ್ಸ್ ತಗೊಳ್ಳೋಣ ಅಂತ ಕೋರ್ಟಿಗೆ ಹಾಕಿದೀವಿ. ಅವ್ನ ಅಷ್ಟ್ರಲ್ಲಿ ಏನೋ ಗೊಂದಲ ಮಾಡ್ಕೊಂಡು ನಮ್ ಲಾಯರ್ ಬಂದಿದಾರಂತೆ, ಅಲ್ಲಿ ನೋಡಿದಾರೆ, ಮಾತಾಡ್ತಾರೆ ಅವ್ರ ಲಾಯರ್. ನಿಮ್ ಲಾಯರ್ ನ ಮಾತಾಡ್ಸಿದ್ವಿ ಮೇಡಮ್, ನಿಮ್ದೊಂದು ರಿಯಾಕ್ಷನ್ ತಗೊಳ್ಳೋಣ ಅಂತ ಮಾಡಿದ್ವಿ. ಗೊತ್ತಾಯ್ತು. ನಮ್ ಲಾಯರ್ ನಾವು ಪೇಪರ್ ಕೊಟ್ಟಾಗ್ಲೇ ಹೇಳಿದ್ರು ಇಲ್ಲ ಪಕ್ಕ ಇದೆ ಅಂತ. ಆಮೇಲೆ ನಮಗ್ ಪೇಪರ್ ಮಾಡಿರೋರು ಬೆಂಗಳೂರು ಲಾಯರ್, ಅವರು ನಮ್ ಫ್ಯಾಮಿಲಿ ಲಾಯರೇ. ಬಟ್ ಇದ್ ಗೊತ್ತಲ್ಲ ಸರ್, ಅವನು ಬ್ಲಾಕ್ ಮೇಲ್ ಮಾಡ್ತಾನೆ ಎಲ್ಲರಿಗೂ, ಇಡೀ ಏರಿಯಾ ಮಾಡ್ತಾನಂತ. ಅವನು ನಮಗೂ ದುಡ್ಡು ಕೇಳ್ತಾ ಇದ್ದ, ದುಡ್ಡು ಕೊಟ್ರೆ ಬಿಡ್ತೀವಿ, ಇಲ್ಲ ಅಂದ್ರೆ ನಾನು ಎಂತ ದೊಡ್ಡವ್ರಿಗೆ ಬಿಟ್ಟಿಲ್ಲ ಅಂತ ಬೇರೆಯವ್ರ ಹತ್ರ ಹೇಳ್ ಕಳಿಸ್ತಾ ಇದ್ದ. ನಮ್ಮ ಹತ್ರ ಸಿಕ್ಕಿಲ್ಲ ಯಾವಾಗ್ಲೂ ಅವನು. ಸುಮ್ನೆ ದುಡ್ಡು ಕೊಡಕ್ ನಾವೇನ್ ಕಳ್ತನ ಮಾಡಿಲ್ವಲ್ಲ ಸರ್. ಅವ್ನು ಹೇಳ್ದ ಅಂತ ನಾವ್ ದುಡ್ಡು ಕೊಡಕ್ ಆಗುತ್ತಾ? ಹೇಳಿಲ್ಲ ಅವನು, ನನ್ ಮುಂದೆ ಬಂದಿಲ್ಲ. ನಮ್ ಪಕ್ಕದ ಸೈಟ್ ಅವ್ರ ಹತ್ರ ಯಾವಾಗ್ಲೂ ಎದುರ್ಸೋದು, ನಾನು ಯಾವ ದೊಡ್ಡವ್ರಿಗೂ ಬಿಟ್ಟಿಲ್ಲ, ನಾನು ಇಲ್ಲಿ PDO ಕೆಲಸ ಮಾಡಿದ್ದೀನಿ, ನಾನು ಏರಿಯಾ ಎಲ್ಲ ಗೊತ್ತು, ನಾನು ಹಳೆ ತೆಗಿತೀನಿ ಅಂತ ಏನೋ ಹೇಳಿದ್ನಂತೆ. ತೆಗೆದ್ರೆ ಅವ್ನ್ ಇದ್ರೆ ಅವ್ನ್ ತಗೋತಾನಲ್ವಾ ಸರ್, ಕೋರ್ಟ್ಗೆ ಹಾಕಿದೀವಲ್ಲ. ಏನ್ ಪ್ರಾಬ್ಲಮ್ ಏನಿಲ್ಲ. ಅವನು ಕಾಂಪೌಂಡ್ ಹಾಕಿರೋದು ಹೊಡೆದಿದ್ದಾನಲ್ಲ, ಇವಾಗ ಡಿಫಾಮೇಶನ್ ಹಾಕ್ತಿವಿ ಬಿಡಿ. ಡಿಫಾಮೇಶನ್ ಆಗ್ತಾರೆ ಮೇಡಮ್. ಈ ಲಕ್ಷ್ಮಮ್ಮನವ್ರು ಏನಾರ ಮಾತಾಡಿದ್ರ ಅವ್ರ ಹತ್ರ ನೀವು? ಯಾರು ಇಲ್ಲ ಸರ್. ಲಕ್ಷ್ಮಮ್ಮ ಇವ್ನು ಕ್ರಿಯೇಟ್ ಮಾಡಿರೋದು, ಗೊತ್ತಾಯ್ತಾ? ಎಲ್ಲ ಫೇಕ್ ಮೇಡಮ್ ಇದು? ಎಲ್ಲ ಫೇಕ್? ಲಕ್ಷ್ಮಮ್ಮನವ್ರೆಲ್ಲ ಫೇಕ್? ಅವನೇ ಕ್ರಿಯೇಟ್ ಮಾಡಿರೋದು. ಅವನು PDO ಅಲ್ಲ. ಲಕ್ಷ್ಮಮ್ಮ ಬರ್ಲಿ, ಮತ್ತೆ ಎದುರುಗಡೆ ಇವನ್ ಯಾಕೆ ಮಾತಾಡ್ತಾನೆ? GPA ಹೋಲ್ಡ್ರು ಇವನು. ಆದ್ರೆ ಲಕ್ಷ್ಮಮ್ಮನ ಕರ್ಕೊಂಡ್ ಬರ್ಬೇಕಲ್ಲ. 7 ವರ್ಷ ಆಯ್ತು, ಯಾರು ಬಂದಿಲ್ಲ ಇವತ್ತವರೆಗೂ. ಇದುವರೆಗೂ ಯಾರು ಬಂದಿಲ್ಲ, ಇವರೊಬ್ಬರೇ ಯಾರು ಬಂದಿಲ್ವಲ್ಲ ಸರ್. ಬಂದ್ರೆ ನಮ್ ಲಾಯರ್ ಬೆಂಗಳೂರವರು ನಮ್ ಫ್ಯಾಮಿಲಿದೆಲ್ಲ ಮಾಡಿರೋದು. ಅವ್ರ ಎದುರುಗಡೆ ಬಂದು ಕೇಳ್ದಾಗ ನಮ್ ಲಾಯರ್ಗೂ ನಾವ್ ಹೇಳ್ಬೋದು. ಯಾರು ಇಲ್ಲ, ಇವ್ರದ್ದು ಇದೊಂದ್ ದಂಧೆ ಇದೆ. ಇದು ಹಾಸನಲ್ಲಿ PDOದು. ಅವ್ನ ಯಾರೋ ನಟರಾಜ್ ಅಂತಾನಂತೆ ಅವನ ಹೆಸರು. ನಾನ್ ನೋಡಿಲ್ಲ, ನಾನು ಯಾವತ್ತು ಕೇಳಿಸ್ಕೊಂಡಿದೀನಿ, ಹೇಳ್ತಾ ಇರ್ತಾರೆ. ನಮ್ ಹುಡುಗ್ರ ಹತ್ರ ಎಲ್ಲ ಬಂದ್ ಮಾತಾಡ್ಬಿಟ್ಟು ಹೋಗಿದ್ದಾನೆ. ನಮ್ ಪಕ್ಕದ ಸೈಟ್ ಹುಡುಗ, ನಮ್ ಹುಡುಗನೇ, ಪೊಲೀಸ್ ಅವರು. ಈಗ ಈ ದೇವರಾಜನವರು GPA ಹೋಲ್ಡ್ರು ಮೇಡಮ್, ಅವರು ಮಾತಾಡಿದ್ದಾರೆ. ಅವ್ರು ನಮ್ದು ಅಂತ ತಗೊಂಡಿದ್ದಾರೆ. ಯಾರು ಮಾತಾಡ್ತಾರ ಫೋನಲ್ಲಿ? ಯಾರೋ ಮಾತಾಡೋದಲ್ಲ. ಲಕ್ಷ್ಮಮ್ಮ ಅನ್ನೋರು ನಮ್ ಎದುರುಗ್ ಬಂದು ಅವ್ರು ಯಾರು ಏನು ಅಂತ ನಮ್ಮ ಹತ್ರ ಕೇಳ್ಬೇಕು. ಅವ್ರು ಇವ್ನ್ GPA ಹೋಲ್ಡ್ರು ಬರ್ಬೇಕು ಅಂದ್ರೆ ಓನರ್ ಯಾರು ಅಂತ ಗೊತ್ತಿರ್ಬೇಕಲ್ಲ. ನಾವೆಲ್ಲ ನೋಡಿ ತಗೊಂಡಿದೀವಲ್ಲ, ನೋಡಿದೀವಿ, ನಾವ್ ನೋಡಿದೀವಿ, ನಮ್ ಹಿಂದ್ಲವ್ರು ನೋಡವ್ರೆ, ಅದ್ರಿಂದ್ಲವ್ರು ನೋಡವ್ರೆ. ಅದೆಲ್ಲ ಪೇಪರ್ ನೋಡಿದ್ರೆ ಲಾಯರ್ ಮಾಡಲ್ವಲ್ಲ ಸರ್. ಈಗ ಎಷ್ಟು ಒತ್ತುವರಿ ಅಂತ ಮೇಡಮ್ ನಿಮ್ಗೆ ಹೇಳ್ತಿರೋದು? ಆತರ ಏನಿಲ್ಲ, ಫುಲ್ ಸೈಟು ಅಂತ ಅವ್ನು ನಮ್ಗೆ ಹೇಳಿರೋದು. ನಿಮ್ಗೆ 1,500,000 ಅಡಿ ಅಂತ ಹೇಳೋನು. ಅದೆಲ್ಲ ಸುಳ್ಳು. ಒತ್ತುವರಿ ಸರ್, ಒತ್ತುವರಿ ಎಲ್ಲಿದೆ? ಅವ್ನ್ ಜಾಗ ನಮ್ ಪಕ್ಕದ, ನಮ್ ಹುಡ್ಗಂದು, ಅದ್ ನಂದು. ಒತ್ತುವರಿ ಎಲ್ಲಿಂದ ಮಾಡೋಣ?
ನಮ್ದು ಲಕ್ಷ್ಮಣನವರೇ ಇಲ್ಲ 40-60 ಮೇಡಮ್ ಹಂಗಂದ್ರೆ. ಸರ್ 40-60 ಸೈಟ್ ಪೂರ್ತಿ ನಾನ್ ತಗೊಂಡಿದ್ದೀನಿ. ಇನ್ನೊಂದ್ ಸೈಟ್ ನಮ್ ಹುಡುಗ ನಟರಾಜ್ ಅಂತ ಅವ್ರ ಹೆಸರು ಪೊಲೀಸ್ ಅವರು, ಬೆಂಗಳೂರವರು, ಓಕೆ ಅವರು ತಗೊಂಡಿದ್ದಾರೆ. ನಾವಿಬ್ರು ತಗೋಬೇಕಾದ್ರೆ ಪಕ್ಕದವ್ರು ಕೇಳಿದೆ ನಾನು, ಇಲ್ಲಮ್ಮ ತಗೋಬಹುದು, ನಂದು ಅವ್ರದ್ದು ಎಲ್ಲ ಒಟ್ಟಿಗೆ ತಗೊಂಡಿದ್, ನಾವು ತಗೊಳ್ಳಿ ಅಂದ್ರು. ಆಯ್ತಾ, ಅವ್ರು ಇವತ್ತು ನಮ್ ಜೊತೆನೆ ನಾವು ಅವ್ರಿಬ್ರು ಕೋರ್ಟಿಂದ ಕ್ಲಿಯರೆನ್ಸ್ ತಗೋಬಿಡೋಣ, ಇವನೇನೋ ಹೇಳ್ತಾ ಇದ್ದಾನಲ್ಲ ಅಂತ ಹಾಕಿದೀವಿ. ದುಡ್ಡಿನ ದಂಧೆ ಇವ್ರದೆಲ್ಲ. ದುಡ್ಡಿನ ದಂಧೆಗೆ ಈ ತರ ಮಾಡ್ತಿದಾರೆ ಮೇಡಮ್ ಇವರು. ಸರ್ ಅವನಿಗೆ ನಾನೀಗ ನಮ್ಮ ಸ್ವರೂಪ್ ಹತ್ರ ಕೇಳ್ತೀನಿ, ಏನಪ್ಪಾ ಹಾಸನಲ್ಲಿ ಈ ರೀತಿ ನಮ್ಗೆ ಇಲ್ಲುಟ್ಟು ಇಲ್ಲಿ ಬೆಳೆದವ್ರಿಗೆ ಆಟ ಆಡ್ಸಕ್ ಬಿಟ್ಟಿದ್ದೀರಲ್ಲ, ಅವನ್ನ ಕರ್ದು ಆಕ್ಷನ್ ತಗೋತೀರೋ ಇಲ್ವೋ ಅಂತ ಕೇಳ್ತೀನಿ. ಸ್ವರೂಪ್ನ ಬರ್ತೀನಿ ನಾಳೆ ನಾನು ಹಾಸನ್ಗೆ ಬಂದಾಗ, ಅವನಿಗೆ ಚಾನಲ್ ಕರ್ಸ್ತೀನಿ. ಅವ್ನು ಯಾರು ಬರ್ಬೇಕು, ಅವನು ಚಾನಲ್ ಅಲ್ಲಿ ಬಂದ್ ಹೇಳ್ಬೇಕು ಅವನು ಅವ್ನ್ ಏನಿದೆ ಕಥೆನ. ಅವಾಗ ಲಾಯರ್ ರೆಕಾರ್ಡ್ ಮಾಡ್ಕೋತಾರೆ ಅವ್ನ್ ಏನ್ ಹೇಳ್ತಾನೆ ಅಂತ. ಈಗ ನೀವು ಲಾಯರ್ನು ಕರ್ಸಿ ಅವನು ಚಾನಲ್ ಕರ್ಸೋಣ ಅಂತಿದ್ದೀನಿ. ಬಂದ್ ಕೂತ್ಕೊಂಡ್ ಅವ್ನ್ ತೋರ್ಸ್ಬೇಕು ಅವ್ನ ಎಲ್ಲರಿಗೂ. ಇಲ್ಲೊಬ್ಬ ಕಳ್ಳ ಇದ್ದಾನ ಹಾಸನಲ್ಲಿ, ದೊಡ್ಡ ಕಳ್ಳ ಅಂತ. ಅವನ ವಿಡಿಯೋನ ಸರ್ಕಾರಕ್ಕೆ ಒಂದ್ ಲೆಟರ್ ಬರೀತೀನಿ. DK ಅವ್ರ ಹತ್ರ ಒಂದ್ ಲೆಟರ್ ಹಾಕ್ಬೇಕು ಇವನ್ ಬಗ್ಗೆ ಅನ್ಕೊಂಡಿದೀನಿ. DK ಅವ್ರಿಗೆ ನೀವು ಕಂಪ್ಲೇಂಟ್ ಕೊಡ್ತೀರಾ ಮೇಡಮ್? ಕೊಡ್ಬೇಕು, DK ಶಿವಕುಮಾರ್ ಅವ್ರಿಗೆ ಕೊಡ್ಬೇಕು. ಇಲ್ಲಿ ಹಾಸನಲ್ಲಿ ದೊಡ್ಡ ದಂಧೆ ನಡೆಸ್ತಾವ ಇವನು ಅಂತ. ಈಗ ಸ್ವರೂಪ್ ಅವ್ರ ಹತ್ರ ಏನಾರ ಮಾತಾಡಿದ್ರ ಮೇಡಮ್? ಸ್ವರೂಪ್ ಹೋಗಿಲ್ಲ, ನಂಗೆ ಟೈಮ್ ಸಿಕ್ಕಿಲ್ಲ. ಈ ವಾರ ಹೋಗೋಣ ಅಂತ ಇದ್ದೆ ನಾನು. ಈಗ ಮೊನ್ನೆ ನಮ್ ಲಾಯರ್ಗೂ ಹೇಳಿದ್ದೆ, ಸ್ವರೂಪ್ ಕರ್ದು ಹೇಳಿಸ್ಬಿಟ್ಟು ಆಮೇಲೆ ಅವನ್ನ ಕಂಪ್ಲೇಂಟ್ ಕೊಡೋದು. ಅವನ ಮೇಲೆ ಒಂದ್ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ವಿ. ಯಾರ ಮೇಲೆ? ನಟರಾಜ್ ಇದಾನಲ್ಲ, PDO ನಟರಾಜ್. ಅವನಿಗೆಲ್ಲ ಡೀಟೇಲ್ಸ್ ಗೊತ್ತಲ್ಲ ಸರ್, ಅವರಿಂದ ಏನೊಂದು ಇದ್ ಮಾಡಿಸ್ಕೊತಾನಂತೆ. ಅಂದ್ರೆ ನಟರಾಜ್ ಏನ್ ಮಾಡ್ತಿದ್ರು ಮೇಡಮ್? PDO ಸೈಟ್ ಜಾಗಕ್ಕೆ PDO ಅಂತ ಇರ್ತಾರ ಗೊತ್ತಾ, ಗೌರ್ಮೆಂಟ್ PDO. ಅವನೆಲ್ಲ ಇವ್ರನ್ನೆಲ್ಲ ಕ್ರಿಯೇಟ್ ಮಾಡಿರೋದು. ಇದೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಅವನೇ ಮಾಡೋದು. ಆಮೇಲೆ ಅವ್ರಿಗೆ ಎದುರಿಸೋದು, ದುಡ್ಡು ತಗೊಳ್ಳೋದು, ಇದೇ